ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೀಳ್ಯದೆಲೆ ಹಾರನ ಮನೆಗಳಲ್ಲಿ ಯಾವ ರೀತಿ ರೆಡಿ ಮಾಡಿ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ನಾನು ಯಾವ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ದೇವಸ್ಥಾನಗಳಲ್ಲಿ ಪ್ರತಿ ಶನಿವಾರ ಆಂಜನೇಯನಿಗಾಗಿರ್ಬೋದು ಅಥವಾ ಶನಿಮಹಾತ್ಮನ ದೇವಸ್ಥಾನಗಳಿಗಾಗಿರ್ಬೋದು ಅತಿ ಪ್ರಿಯವಾದ ಹಾರ ಅಂತ ಅಂದರೆ ಅದು ವೀಳ್ಯದೆಲೆ ಹಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದನ್ನು ಯಾವ ರೀತಿ ಮನೆಗಳಲ್ಲಿ ಹೋಮ್ ಮೇಡ್ ಥರ ನಾವು ರೆಡಿ ಮಾಡಿಕೊಂಡು ದೇವಸ್ಥಾನಗಳಿಗೆ ತೊಗೊಂಡೋಗಿ ದೇವಸ್ಥಾನಗಳಿಗೆ ರೆಡಿ ಮಾಡಿ ಕೊಡಬಹುದು. ಈ ರೀತಿ ನಾವು ಮನೇಲೇ ಮಾಡ್ಕೊಂಡು ಹೋದರೆ ನೋಡಿ ನಾನು ಯಾವ ರೀತಿ ಮಾಡ್ಕೊಳ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಇವಾಗ ಸೂಜಿ ದಾರ ಎರಡನ್ನು ತೊಗೊಂಡಿದ್ದೀನಿ. ಈ ಸೂಜಿ ದಾರ ನಾವು ಹೂವನ್ನ ಯಾವ ರೀತಿ ಪೋಣಿಸ್ತೀವಿ ನೋಡಿ ಅದೇ ರೀತಿ ನಾವು ರೆಡಿ ಮಾಡ್ಕೋಬೇಕು ಈ ದಾರ ಮತ್ತು ಸೂಜಿನ. ಈ ಸೂಜಿಗೆ ಈಗ ನಾನು 3 ಎಲೆ ತೊಗೊಂಡಿದ್ದೀನಿ. ಒಂದು ಸಲ 3 ಎಲೆ ತೊಗೊಂಡು ಅದು ಒಂದ್ರ ಮೇಲೊಂದು ಎಲೆ ಆದರೆ ಎಲೆ ತುಂಬ ಚೆನ್ನಾಗಿರಬೇಕು. ಅದರಲ್ಲೂ ವೈಟ್ ಎಲೆ ಆದರೆ ಒಂದೇ ಸಮ ಇದ್ದರೆ ಎಲೆಗಳು ಹಾರ ತುಂಬ ಚೆನ್ನಾಗಿ ಬರ್ತವೆ. ನಾನು ವಿಡಿಯೋ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ವೀಳ್ಯದೆಲೆನ ನಮ್ಮದ್ರಲ್ಲೇ ಬಿಟ್ಟಿರೋದ್ರಿಂದ ಕಿತ್ಕೊಂಡು ಈ ರೀತಿ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ನಾನು ಕೆಳಭಾಗದಿಂದ ಸೂಜಿನ ಮೇಲ್ಭಾಗಕ್ಕೆ ಎಳೆದುಕೊಂಡು ಮತ್ತು ಇನ್ನೊಂದು ಎಲೆಯಿಂದ ಅದನ್ನು ಕೆಳಭಾಗಕ್ಕೆ ತೊಗೊಂಡು ಇದೇ ರೀತಿ ನಾವು ಮಾಡ್ಕೊಂಡು ಹೋಗೋದ್ರಿಂದ ವೀಳ್ಯದೆಲೆ ಹಾರ ತುಂಬ ಸುಲಭವಾಗಿ ನಾವು ಹಾರನ ರೆಡಿ ಮಾಡ್ಕೋಬೋದು. ಒಂದ್ರ ಮೇಲೊಂದು ಗ್ಯಾಪ್ ಬಿಡದಾಗೆ ಸ್ವಲ್ಪ ಗ್ಯಾಪ್ ಬಿಡಬೇಕು. ಒಂದೊಂದು ಅರ್ಧ ಇಂಚ್ ಥರ ಗ್ಯಾಪ್ ಬಿಟ್ಟು ನಾವು ಈ ರೀತಿ ಪೋಣಿಸ್ಕೊಳ್ತಾ ಹೋದರೆ ಒಂದು ವೀಳ್ಯದೆಲೆ ಹಾರನ ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಮತ್ತು ಇನ್ನೊಂದೇನೆಂದರೆ ದಾರ ಉದ್ದ ತೊಗೊಂಡಿರೋದ್ರಿಂದ ಸ್ವಲ್ಪ ಸುತ್ತಕೊಳ್ಳುತ್ತೆ ಕೆಳಭಾಗದಲ್ಲಿ. ಅದನ್ನು ನಾವು ಸರಿ ಮಾಡಿಕೊಂಡು ಪ್ರತಿ ಸಲ ಪೋಣಿಸ್ದಾಗ್ಲೂ ತುಂಬ ನಿಧಾನವಾಗಿ ಅದನ್ನು ದಾರನ ಎಳ್ಕೊಳ್ತಾ ಬಂದು ಈ ರೀತಿ ಒಂದೊಂದೇ ಎಲೆನ ನಾವು ಜೋಡಿಸ್ಕೊಳ್ತಾ ಇದ್ದರೆ ಯಾವುದೇ ರೀತಿ ಹಾಳಾಗೋದಿಲ್ಲ. ಈ ವೀಳ್ಯದೆಲೆ ಹಾರ ತುಂಬ ಜನ ಪೋಣ್ಸಕ್ಕೆ ಹೋದಾಗ್ಲೇ ಹಾಳು ಮಾಡ್ಕೊಬಿಡ್ತಾರೆ. ಇದನ್ನು ನಾವು ತುಂಬ ನಿಧಾನಕ್ಕೆ ಆತ್ರ ಬಿಟ್ಟು ಮಾಡುವಂತಹ ಕೆಲಸ ಅಲ್ಲ. ತುಂಬ ನಿಧಾನಕ್ಕೆ ನಾವು ಈ ರೀತಿ ಜೋಡಿಸ್ಕೊಳ್ತಾ ಹೋದರೆ ನಾವು ಹಾರನ ರೆಡಿ ಮಾಡ್ಕೋಬೋದು. ನೋಡಿ ಈ ರೀತಿ ಒಂದೊಂದೇ ಎಲೆಗಳನ್ನ ಜೋಡಿಸ್ಕೊಳ್ತಾ ನಾವು ಒಂದ್ರ ಮೇಲೊಂದು ಪೋಣಿಸ್ಕೊಳ್ತಾ ಹೋಗಬೇಕು. ಆವಾಗ ಚೆನ್ನಾಗಿ ಬರುತ್ತೆ ಈ ವೀಳ್ಯದೆಲೆ ಹಾರ. ನೋಡಿ ನಾನು ಎಷ್ಟು ತುಂಬ ಸುಲಭವಾಗಿಯೇ ನಿಧಾನಕ್ಕೆ ಮಾಡ್ತಾಯಿದ್ದೀನಿ. ಈ ರೀತಿ ಹಾರನ ನಾವು ಪ್ರತಿ ಶನಿವಾರ ದಿನ ಆಂಜನೇಯನ ದೇವಸ್ಥಾನಕ್ಕಾಗಿರ್ಬೋದು ಅಥವಾ ಶನಿಮಹಾತ್ಮನ ದೇವಸ್ಥಾನಕ್ಕಾಗಿರ್ಬೋದು ಅಥವಾ ಮನೆಗಳಲ್ಲಿ ನಾವು ಯಾವುದೇ ಒಂದು ಪೂಜೆ ಮಾಡಿದ್ರೂ ವರಮಹಾಲಕ್ಷ್ಮಿ ಹಬ್ಬದ ಟೈಮ್ಗಳಲ್ಲಿ ಮತ್ತು ನಾವು ಯಾವುದೇ ಸತ್ಯನಾರಾಯಣ ಪೂಜೆಗಳಲ್ಲಿ ಈ ಥರ ಹಾರಗಳನ್ನ ನಾವು ಮನೆಯಲ್ಲೇ ತುಂಬ ಸುಲಭವಾದ ವಿಧಾನದಲ್ಲೇ ರೆಡಿ ಮಾಡಿ ಇಟ್ಕೋಬೋದು. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.